ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವ ಅಕ್ಟೋಬರ್ 28ನೇ ತಾರೀಕು. ಇಂದಿನಿಂದ ಈ ರಾಶಿಯವರಿಗೆ ಮುಂದಿನ 2095 ವರ್ಷಗಳವರೆಗೂ ಕೂಡ ವಿಪರೀತ ಅದೃಷ್ಟ ರಾಜಯೋಗ ಶುರುವಾಗ್ತಿದೆ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ವಿಶೇಷವಾದ ಗ್ರಹಗಳ ಸಂಯೋಗದಿಂದಾಗಿ ಆಸ್ತಿ, ಹಣ, ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು ಈ ರಾಶಿಯವರ ಜೀವನ ಅದ್ಭುತವಾಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತಾರೆ, ಯಾವೆಲ್ಲ ರೀತಿಯ ಅದೃಷ್ಟ ಇವರ ಪಾಲಿಗೆ ದೊರೆಯುತ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಹೊಸ ಉದ್ಯೋಗ, ವಿಶೇಷವಾಗಿ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆಸ್ತಿ ಮಾರಾಟದಲ್ಲಿ ಇದ್ದಂತಹ ತೊಂದರೆಗಳು ದೂರವಾಗುತ್ತೆ. ಈ ಒಂದು ಸಂದರ್ಭ ಮಂಗಳವಾರದ ದಿನ ಆಗಿರೋದ್ರಿಂದ ಮಂಗಳನ ಸಂಚಾರವು ಕೂಡ ಈ ರಾಶಿಯವರಿಗೆ ಅದ್ಭುತವಾಗಿ ಅಷ್ಟ ಐಶ್ವರ್ಯ, ಸಕಲ ಐಶ್ವರ್ಯವನ್ನು ತಂದುಕೊಡುತ್ತೆ. ಮಂಗಳ ಗ್ರಹವು ಒಂದು ಪ್ರಮುಖವಾದ ಗ್ರಹ. ಅದು ಉನ್ನತ ಸ್ಥಾನದಲ್ಲಿದ್ದರೆ ಈ ಕೆಲವು ರಾಶಿಯವರಿಗೆ ಅದ್ಭುತವಾದ ಪ್ರಯೋಜನವನ್ನು ನೀಡುತ್ತದೆ. ಇದು ಕೆಳ ಸ್ಥಾನದಲ್ಲಿದ್ದರೆ ಅದು ತೊಂದರೆಗಳನ್ನು ಉಂಟು ಮಾಡುತ್ತೆ. ಮಂಗಳ ಗ್ರಹವನ್ನು ನಿಯಂತ್ರಿಸುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ದೊರೀತಾ ಇರೋದ್ರಿಂದ ಇವರು ತನ್ನದೇ ಆದಂತಹ ವಿಶೇಷವಾದ ಒಂದು ಶಕ್ತಿ, ಸಾಮರ್ಥ್ಯವನ್ನು ಪಡ್ಕೊಳ್ತಾ ಹೋಗ್ತಾರೆ. ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಹಲವಾರು ರೀತಿಯ ಗಜಕೇಸರಿ ಯೋಗ, ರಾಜಯೋಗ ರೂಪುಗೊಳ್ಳುತ್ತಿದೆ. ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗಿದೆ. ಈ ಯೋಗವು ವಿಶೇಷವಾಗಿ ಈ ರಾಶಿಯವರಿಗೆ ಉತ್ತಮವಾದ ಲಾಭವನ್ನು ತಂದುಕೊಡುತ್ತೆ. ಮಂಗಳನ ಸಂಚಾರದಿಂದಾಗಿ ಈ ರಾಶಿಯವರಿಗೆ ಅದೃಷ್ಟ ಬೆಂಬಲದಿಂದಾಗಿ ಎಲ್ಲ ರೀತಿಯ ಒಂದು ಕಷ್ಟಗಳು ಕಣ್ಮರೆಯಾಗುತ್ತೆ. ವಿಶೇಷವಾಗಿ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಹಾಗಾದರೆ ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಯಾವೆಲ್ಲ ರೀತಿಯ ದೊಡ್ಡ ದೊಡ್ಡ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ ನೋಡೋದಾದರೆ, ಯಾವುದೇ ಕೆಲಸ ಕಾರ್ಯವನ್ನು ಮಾಡಿದರೂ ಕೂಡ ಜಯವನ್ನು ಕಂಡುಕೊಳ್ತೀರಾ. ಮಂಗಳ ಗ್ರಹದ ಸಂಚಾರವು ಕೆಲವು ರಾಶಿಗಳಿಗೆ ಅನೇಕ ಪ್ರಯೋಜನವನ್ನು ತಂದುಕೊಡುತ್ತೆ. ಮಂಗಳ ಶೀಘ್ರದಲ್ಲೇ ವೃಶ್ಚಿಕ ರಾಶಿಯಲ್ಲಿ ಆಹ್ಲಾದಕರವಾದ ರಾಜಯೋಗವನ್ನು ರೂಪಿಸ್ತಾ ಇದ್ದಾನೆ. ಈ ರಾಜಯೋಗವು ಈ ರಾಶಿಯವರಿಗೆ ಅತ್ಯಂತ ಶುಭ ಸಮಯ ಎಂದು ಸಾಬೀತುಪಡಿಸುತ್ತೆ. ಈ ಸಂದರ್ಭ ಇವರ ಜೀವನ ಅದ್ಭುತವಾಗಿರುತ್ತೆ. ಮಂಗಳನು ಸ್ವಂತ ರಾಶಿಯಾದ ವೃಶ್ಚಿಕ ರಾಶಿಯಾದ್ದರಿಂದ ಈ ರಾಶಿಯವರಿಗೆ ಬಹಳಷ್ಟು ರಾಶಿಯೋಗ, ಅದೃಷ್ಟವನ್ನು ತಂದುಕೊಡುತ್ತೆ. ಈ ರಾಶಿಯ ಉದ್ಯೋಗಿಗಳು ಹೊಸ ಉದ್ಯೋಗವನ್ನು ಕಂಡುಕೊಳ್ತಾರೆ. ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿರುವಂಥವರಿಗೆ ಆರ್ಥಿಕ ಯಶಸ್ಸನ್ನು ಸಾಧಿಸಬಹುದು. ನೀವು ಸಮಾಜದಲ್ಲಿ ಅಪಾರವಾದ ಗೌರವ, ಪ್ರತಿಷ್ಠೆಯನ್ನು ಪಡ್ಕೊಳ್ತೀರಾ. ಬೇರೆಯವರೊಂದಿಗೆ ಮಾತನಾಡುವಾಗ ವಿಶೇಷವಾಗಿ ತಾಳ್ಮೆಯನ್ನು ಕಂಡುಕೊಳ್ಳೋದು ಉತ್ತಮ. ನೀವು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಲಾಭವನ್ನು ತಂದುಕೊಡುವಂತಹ ಈ ಸಂದರ್ಭ ಅತ್ಯುತ್ತಮ ಅಂತ ಹೇಳಬಹುದು. ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮ್ಮನ್ನು ಗೆಲ್ಲುವಂತಹ ಸಾಧ್ಯತೆ ಇದ್ದು ಈ ರಾಶಿಯವರು ಆರ್ಥಿಕವಾಗಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸ್ತಾರೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಂಗಳನ ಸಂಚಾರವು ಆಪತ್ತನ್ನು ಉಂಟು ಮಾಡುತ್ತದೆ. ಮಕರ ರಾಶಿಯವರಿಗೆ ಈ ಸಂದರ್ಭ ಎಲ್ಲ ರೀತಿಯ ಪ್ರಯೋಜನಗಳು ಉಂಟಾಗ್ತಾ ಹೋಗುತ್ತೆ. ಯಾವುದೇ ಸಮಸ್ಯೆ, ಆಪತ್ತು ಬಂದರೂ ಕೂಡ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸಕಾರಾತ್ಮಕವಾಗಿರುತ್ತೆ. ಈ ರಾಶಿಯವರಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಉದ್ಯಮಿಗಳಿಗೆ ಎಲ್ಲ ರೀತಿಯಿಂದಲೂ ಲಾಭವಾಗುತ್ತೆ. ಈ ರಾಶಿ ಚಕ್ರದಲ್ಲಿರುವಂತಹ ಉದ್ಯಮಿಗಳಿಗೆ ಬಡ್ತಿ, ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೌದು, ಈ ರಾಶಿಯವರಿಗೆ ಉದ್ಯಮಿಗಳು ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡ್ಕೊಳ್ಬಹುದು. ಬಡ್ತಿ, ಸಂಬಳವನ್ನು ಹೆಚ್ಚಳ ಮಾಡಿಕೊಳ್ಳಬಹುದಾಗಿದೆ. ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಮಕ್ಕಳ ಜನನದ ಸಾಧ್ಯತೆ ಇರೋದ್ರಿಂದ ನಿರುದ್ಯೋಗಿಗಳಿಗೆ ಖಂಡಿತವಾಗಿ ಕೆಲಸ ಅನ್ನೋದು ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಲಾಭಗಳು ಹೆಚ್ಚಳವಾಗ್ತಾ ಹೋಗುತ್ತೆ. ನೀವು ಬಯಸಿದ್ದನ್ನೆಲ್ಲ ಬೇಗನೆ ಮಾಡಲು ಸಾಧ್ಯವಾಗುತ್ತೆ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನೀವು ಅಪಾರವಾದ ಸಂತೋಷವನ್ನು ಅನುಭವಿಸ್ತೀರಾ. ಈ ಅವಧಿಯು ನಿಮಗೆ ಶುಭವಾಗಿರೋದ್ರಿಂದ ನೀವು ಹಠಾತ್ ಆಗಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಣೆಯನ್ನು ಕಂಡುಕೊಳ್ಳುತ್ತೆ. ಕೆಲಸದಲ್ಲಿ ಬಡ್ತಿ ಸಿಗುತ್ತೆ. ಸಂಬಳದ ಹೆಚ್ಚಳದ ಸಾಧ್ಯತೆ ಕೂಡ ಸಿಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ನೆಮ್ಮದಿ, ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು ಪ್ರಾಪ್ತಿಯಾಗಿ ಸರ್ವ ವಿಧವಾದ ಸಮಸ್ಯೆಗಳಿಂದ ದೂರವಾಗಬಹುದು. ಮುಂದಿನ ರಾಶಿ ಮೀನ ರಾಶಿ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಮಂಗಳನ ಅನುಗ್ರಹದಿಂದಾಗಿ ಈ ಒಂದು ಮಂಗಳವಾರದಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಸಿಗೋದ್ರಿಂದ ನೀವು ಅತ್ಯುತ್ತಮವಾದ ರಾಶಿಯೋಗ, ನೆಮ್ಮದಿಯ ಜೀವನ, ಸಕಲ ಅಷ್ಟ ಐಶ್ವರ್ಯವನ್ನು ಬರಮಾಡ್ಕೊಳ್ತೀರಾ. ಸರ್ವ ವಿಧವಾದ ಸಂಕಷ್ಟಗಳಿಂದ ಪರಿಹಾರ ಅನ್ನೋದನ್ನ ಪಡ್ಕೊಳ್ತಾ ಹೋಗ್ತೀರಾ. ವಿಶೇಷವಾಗಿ ಗಜಕೇಸರಿ ಯೋಗದಿಂದ ನೀವು ಲಾಭವನ್ನು ಕಂಡುಕೊಳ್ಳೋದ್ರಿಂದ ಯಾವುದೇ ಕಷ್ಟಗಳು ಬಂದರೂ ಕೂಡ ಹೆದರಿಸುವುದಕ್ಕೆ ನಿಮಗೆ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವಂತಹ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.